ನಮ್ಮ ಮತದ ಬೆಲೆ ಪ್ರೈಸು 30 ಲಕ್ಷ ರೂಪಾಯಿ. ಯಾರ್ಯಾರು 30 ಲಕ್ಷ ರೂಪಾಯಿ ಕೊಟ್ರೆ ವೋಟ್ ಹಾಕ್ತೀನಿ ಅಂತ ಹೇಳ್ಬೇಕು ಅಂತ. ಆ ಥರ ನಾನು ವ್ಯಾಪಾರ ಅಂತ ಹೇಳ್ತಾ ಇಲ್ಲ. ನಮ್ಮ ಮತದ ಬೆಲೆ. ಆಮ್ ಆದ್ಮಿ ರಾಷ್ಟ್ರೀಯ ಪಕ್ಷದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಸೀತಾರಾಮ್ ಗುಂಡಪ್ಪ ಸರ್ ಅವರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದ ರವಿಕುಮಾರ್ ಸರ್ ಅವರು ಮತ್ತು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ 15 ಜಿಲ್ಲೆಯ ಉಸ್ತುವಾರಿಗಳಾಗಿರ್ತಕ್ಕಂಥ ಶ್ರೀ ಅರ್ಜುನ್ ಹಲಿಗೇಗೌಡ ಸರ್ ಅವರು ಮತ್ತು ನಮ್ಮ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ MLA ಶಾಸಕ ಸ್ಥಾನದ ಪರಾಜಿತ ಅಭ್ಯರ್ಥಿಯಾದಂಥ ರುದ್ರಪ್ಪ ಲಮಾಣಿ ಅಣ್ಣವರು ಮತ್ತು ಎಲ್ಲ ನಮ್ಮ ರಾಘವ ರೆಡ್ಡಿಯವರು, ಮಣಿಕಂಠಾಚಾರ್ಯವರು, ಗಾದಿಯವರು, ಇಂದಿರಾ ಮೇಡಮ್ ಅವರು. ಇವತ್ತಿನ ಪ್ರೆಸ್ ಮೀಟ್ ಉದ್ದೇಶ ಏನಪ್ಪ ಅಂದರೆ, ನಮ್ಮದು ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ಮತ್ತು ಪಂಜಾಬಲ್ಲಿ ಏನು ಒಂದು ಶಿಕ್ಷಣ ಕ್ರಾಂತಿ, ಆರೋಗ್ಯ ಕ್ರಾಂತಿ ಮತ್ತು ರೈತರಿಗಂತೂ ಅನೇಕ ಸೌಲಭ್ಯಗಳು ಇದ್ದಾವೆ. ಅವೆಲ್ಲವೂ ಕೂಡ ನೋಡಿ ಈಗ ಈ ದೇಶದಲ್ಲಿ ಆಮ್ ಆದ್ಮಿ ಅಂದರೆ ಗೊತ್ತಿಲ್ಲದವರೇ ಇಲ್ಲ. ಹಂಗಾಗಿ ನಮ್ದು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ಸಂಘಟನೆ ಯಾವ ರೀತಿ ಇದೆ, ಯಾವ ರೀತಿ ಪ್ರೋತ್ಸಾಹಿಸಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ರಾಜ್ಯ ಪದಾಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ. ಇವತ್ತಿನ ದಿವಸ ನಾವು ಬಳ್ಳಾರಿ ಜಿಲ್ಲೆಗೆ ಬಂದು ಇಲ್ಲಿಂದ ನಾವು ಹಲವಾರು ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ ಎಲ್ಲ ಕಡೆನೂ ಪ್ರವಾಸ ಮಾಡಿ ಒಂದು 25 ಜಿಲ್ಲೆ ಕರ್ನಾಟಕದಲ್ಲಿ ನಮ್ಮ ಪ್ರವಾಸ ಮುಗಿಸ್ತೀವಿ. ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಬಂದು ಆಮ್ ಆದ್ಮಿ ಪಕ್ಷದ ಬಾವುಟವನ್ನು ಹಾರಿಸಿ, ಇಲ್ಲಿ ಸದ್ಯದಲ್ಲೇ ಜನವರಿ, ಫೆಬ್ರವರಿ, ಮಾರ್ಚ್ ಯಾವಾಗಾಗುತ್ತೋ ಗೊತ್ತಿಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲಿ ನಾವು ಎಲ್ಲ ಸೀಟ್ಗಳಲ್ಲೂ ಸ್ಪರ್ಧೆ ಮಾಡ್ತೀವಿ ಅನ್ನೋದನ್ನ ಒಂದನ್ನ ಘೋಷಣೆ ಮಾಡಿ ಅನೌನ್ಸ್ ಮಾಡಕ್ ಬಂದಿರೋದು. ಎಲ್ಲ ಬೇರೆ ಪಕ್ಷಗಳು ಅಂದವು, ನೀವೆಲ್ಲ ಹೊರಗಡೆಯಿಂದ ಕೂಗು ಹಾಕಿದ್ರೆ ಏನು ಬದಲಾವಣೆ ತರಕ್ಕಾಗತ್ತಾ ನೀವು ಆಡಳಿತದಲ್ಲಿ ಅಂತ, ನೀವು ಸ್ಪರ್ಧೆ ಮಾಡಿ ನೋಡಿ ಅಂತಂದ್ರು. ನಾವು ಸ್ಪರ್ಧೆ ಮಾಡಿದ್ವಿ. ತಮ್ಗೆಲ್ಲೂ ತಿಳಿದಂಗೆ ದೆಹಲಿ ಹಾಗೂ ಪಂಜಾಬಲ್ಲಿ ನಾವು ಅಧಿಕಾರದಲ್ಲಿ ಇದ್ದು ಸಾರ್ವಜನಿಕರಿಗೆ ಪ್ರತಿ ತಿಂಗಳು 25,000 ರೂಪಾಯಿ ಕನಿಷ್ಠ ಉತ್ತಮ ಗುಣಮಟ್ಟದ ಶಿಕ್ಷಣ, ವಿದ್ಯಾಭ್ಯಾಸ, ಆರೋಗ್ಯ ಸೇವೆ, ಉಚಿತ ನೀರು, ಕರೆಂಟು, ಮಹಿಳೆಯರಿಗೆ ಪ್ರಯಾಣ, ವರ್ಷಕ್ಕೆ 3 ಲಕ್ಷ ರೂಪಾಯಿ ಉಳಿತಾಯ, 10 ವರ್ಷದಲ್ಲಿ 30 ಲಕ್ಷ ರೂಪಾಯಿ ಪ್ರತಿ ನಾಗರಿಕರಿಗೂ ನಾವು ಉಳಿತಾಯ ಮಾಡಿ ತೋರಿಸಿದ್ದೀವಿ. ಇಲ್ಲಿ ಬಂದು ಎಲ್ಲ ಈಗೇನ್ ಸಂಪ್ರದಾಯ ಬಂದ್ಬಿಟ್ಟಿದೆ ಅಂದ್ರೆ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ 1,000 ರೂಪಾಯಿ ಕೊಡ್ತಾರೆ, 500 ರೂಪಾಯಿ ಕೊಡ್ತಾರೆ, 2,000 ಕೊಡ್ತಾರೆ, ಒಂದು ಸರಾಯಿ ಬಾಟಲ್ ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ. ಒಂದು 2,000ರಲ್ಲಿ ಅವರೆಲ್ಲ ನಿಮ್ಮನ್ನ ಕೊಂಡ್ಕೊಂಡ್ಬಿಡ್ತಾರೆ, ನಿಮ್ಮ ಹಕ್ಕುಗಳನ್ನೇ ಕೊಂಡ್ಕೊಂಡ್ಬಿಡ್ತಾರೆ. ಯಾರಾದ್ರೂ ಆ ಥರ ಬಂದ್ರೆ ಇನ್ಮೇಲಿಂದ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿಸಿಕೊಳ್ಳೋದು ಏನು ಅಂದ್ರೆ, ಹೇಳಿ ಮತದ ಬೆಲೆ ಪ್ರೈಸು 30 ಲಕ್ಷ ರೂಪಾಯಿ. ಯಾರ್ಯಾರು 30 ಲಕ್ಷ ರೂಪಾಯಿ ಕೊಟ್ರೆ ವೋಟ್ ಹಾಕ್ತೀನಿ ಅಂತ ಹೇಳ್ಬೇಕು ಅಂತ. ಆ ಥರ ನಾನು ವ್ಯಾಪಾರ ಅಂತ ಹೇಳ್ತಾ ಇಲ್ಲ. ನಮ್ಮ ಮತದ ಬೆಲೆ. ಈಗ ಎಲ್ಲರ ಬಳ್ಳಾರಿಗೆ ನಾವು ಬರ್ಬೇಕಾದ್ರೆ ಒಂದು ರಸ್ತೆ ಸರಿಯಾಗಿಲ್ಲ. ಈ ಧೂಳಿಂದ ಎಷ್ಟೋ ಪ್ರಾಜೆಕ್ಟ್ಗಳು ಇರ್ತಾ ಇರೋದ್ರಿಂದ, ಖಾಸಗಿ ಫ್ಯಾಕ್ಟ್ರಿಗಳಿಂದ ನಮ್ಮ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ಬೆಳೆ ಹಾನಿ ಆಗ್ತಾ ಇದೆ. ಒಂದು ರಸ್ತೆ ಸರಿಯಾಗಿಲ್ಲ. 8 ಗಂಟೆ ಕಾಲ ದುಡಿಯಕ್ಕೆ ಅಂತ ಒಬ್ಬ ಮನುಷ್ಯ ಹೋದ್ರೆ ಅವನಿಗೆ ಬರೀ 4 ಗಂಟೆ ಕಾಲ ಅವನು ಒದ್ದಾಡ್ಕೊಂಡು ರೋಡಲ್ಲಿ ಓಡಾಡಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಭ್ರಷ್ಟಾಚಾರ. ದೆಹಲಿ ಹಾಗೂ ಪಂಜಾಬಲ್ಲಿ ಭ್ರಷ್ಟಾಚಾರ ಮುಕ್ತ ನಾವು ಸರ್ಕಾರ ಕೊಟ್ಟಿದ್ದೀವಿ. ಎಲ್ಲರದು ಕುಂದುಕೊರತೆಗಳನ್ನ ಪರಿಹರಿಸಿದ್ದೀವಿ ಹಾಗೂ ಎಲ್ರಿಗೂ ನಾವು ಸೇವಿಂಗ್ ಸಹ ಕೊಟ್ಟಿದ್ದೀವಿ. ಅದೇ ವ್ಯವಸ್ಥೆಯನ್ನ ಇಲ್ಲಿ ನಾವು ಬೇರೆ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಧಿಕಾರಕ್ಕೆ ಬಂದು ವ್ಯವಸ್ಥೆನಲ್ಲಿ ಬದಲಾಯಿಸಕ್ಕೆ ಅಂತ ನಾವು ಬಂದಿದ್ದೀವಿ. ಉಳ್ಳವರು, ಕಾಳಜಿ ಉಳ್ಳವರು, ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು, ಸಾಮಾಜಿಕ ನ್ಯಾಯ, ಸಮಬಾಳಿನ ತತ್ವನೀತಿ ಸಿದ್ಧಾಂತದ ಮೇಲೆ ನಮ್ಮ ಪಕ್ಷ ನಿಂತಿರೋದು. ಇದ್ರ ಬಗ್ಗೆ ಕಾಳಜಿ ಉಳ್ಳವರಿಗೆ ದಯವಿಟ್ಟು ನಾವು ಆಹ್ವಾನಿಸ್ತಾ ಇದ್ದೀವಿ, ಬನ್ನಿ. ನಮ್ಮ ಪಕ್ಷದಲ್ಲಿ ಇದುವರೆಗೂ ಸಾರ್ವಜನಿಕರು 1,000 ರೂಪಾಯಿ, 2,000 ರೂಪಾಯಿ ತಗೊಂಡು ವೋಟ್ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಅವ್ರದ್ದು ಸರ್ಕಾರ ಆಡಳಿತದಲ್ಲಿ ಏನು ಭಾಗವಹಿಸುವಿಕೆ ಏನು ಇಲ್ಲ. ಟಿಕೆಟ್ ತಗೋಬೇಕಾದ್ರೆ ಕಾರ್ಪೊರೇಟರ್ ಆಗ್ಲಿ, MLA, MP ಯಾವ್ದಾರ ಆಗ್ಲಿ 5 ಕೋಟಿ, 10 ಕೋಟಿ, 20 ಕೋಟಿ, ಒಂದೊಂದು MLA ಸೀಟ್ ಸ್ಪರ್ಧೆ ಮಾಡ್ಬೇಕು ಅಂದ್ರೆ 25-30 ಕೋಟಿ ಖರ್ಚು ಮಾಡ್ತಾರೆ. ಸೊ ಬಡವರು, ಮಿಡ್ಲ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿಂದ ಹೊರಗೆ ಹೊಟ್ಟೋಗ್ಬಿಟ್ಟಿದ್ದೀವಿ. ನಮ್ಗೆ ಇನ್ನೇನು ಬರ್ತಾ ಎಷ್ಟು ಕುಂದುಕೊರತೆ ಆಗತ್ತೆ ಅಂದ್ರೆ, ಒಂದು ಸೈಟು ಮನೆ ಸಹ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಜನರೇಷನ್ ಬಂದ್ರೆ
ಎಲ್ಲೋ ದೂರ ಕಾಡಲ್ಲಿರ್ಬೇಕು, ಹಳ್ಳಿನಲ್ಲಿರ್ಬೇಕು. ಭಾರತ ದೇಶದಲ್ಲಿ ಆಮ್ ಆದ್ಮಿ ಪಕ್ಷ ಏಕೈಕ ಪಕ್ಷ. ಪ್ರಾಮಾಣಿಕರಿಗೆ ನಾವು ಎಲ್ಲ ನಾಗರಿಕರಿಗೂ ಅವಕಾಶ ಇದೆ, ಬಂದು ಟಿಕೆಟ್ ಪಡೆಯಿರಿ ಸ್ಪರ್ಧೆ ಮಾಡಕ್ಕೆ ಅಂತ. ನಮ್ಮಲ್ಲಿ ಬರೀ 3 ಕಂಡೀಷನ್: ಭ್ರಷ್ಟಾಚಾರ ಇಲ್ಲ, ಕೋಮುವಾದ ಇಲ್ಲ, ಅಪರಾಧ ಇಲ್ಲ. ಇದ್ ಬಿಟ್ರೆ ಎಲ್ಲರೂ ಅರ್ಹರೇ. ಕೆಲಸ ಮಾಡ್ತಾರೋ ಅವ್ರಿಗೆ ನಾವು ಆಕಾಂಕ್ಷಿ ಅಂತ ಸ್ಪರ್ಧೆ ಮಾಡಕ್ ಒಂದು ಅವಕಾಶ ಕೊಡ್ತೀವಿ. ಜನ ಬಡವರಾಗಿದ್ದಾರೆ, ಆದ್ರೆ ಮೂರ್ಖರಲ್ಲ. ಈ ಸತಿ ನಾವು ಖಂಡಿತವಾಗೂ ಪ್ರಚಾರ ಮಾಡಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹಾಗೂ ಲೋಕಲ್ ಬಾಡಿ ಕಾರ್ಪೊರೇಷನ್ ನಲ್ಲಿ ಸ್ಪರ್ಧೆ ಮಾಡಿ 2028ರಲ್ಲೂ ಸಹ ನಾವು ಎಲ್ಲ ಸೀಟ್ಗಳಲ್ಲೂ ಸ್ಪರ್ಧೆ ಮಾಡಿ ಬಂದು ಈ ಭ್ರಷ್ಟ, ಅತ್ಯಾಚಾರ, ಅವ್ಯವಹಾರ, ಅನಾಚಾರ, ದುರಾಚಾರ ಈ ವ್ಯವಸ್ಥೆನ ಬದಲಾಯಿಸಕ್ ಬಂದಿದ್ದೀವಿ. ನಮ್ಮ ಚುನಾವ ಗುರುತು ಪರಕೆ ಎಲ್ಲವನ್ನು ಗೂಡಿಸಿ ಒಂದು ಸ್ವಚ್ಛ ಗುಣಮಟ್ಟದ ಆಡಳಿತ ಕೊಡ್ತೀವಿ ಅಂತ ಹೇಳಿ 2 ಮಾತನ್ನ ಮುಗಿಸ್ತೀನಿ. ಹೇಳ್ತಾ ನಾನು ಜೈ ಕರ್ನಾಟಕ, ಜೈ ಭಾರತ್, ತಾಯಿ ದೇಶ. ಮುಂಬರುವಂತ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಯನ್ನ ಆಮ್ ಆದ್ಮಿ ಪಕ್ಷ ಸಮರ್ಥವಾಗಿ, ಸನ್ನದ್ಧವಾಗಿ ಎದುರಿಸಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಅಂದ್ರೆ ಬಳ್ಳಾರಿ ಅಂದ್ರೆ ಇಡೀ ರಾಜ್ಯದಲ್ಲೇ ಗಣಿ ಅನ್ನುವಂತ ಒಂದು ಹೆಸರಿನಿಂದ ಪ್ರಖ್ಯಾತಿಯಾಗಿದೆ. ಈ ಬಳ್ಳಾರಿ ನಾಡು ಅಷ್ಟೇ ಇವತ್ತು ಕೆಟ್ಟ ಪರಿಸ್ಥಿತಿಯನ್ನ ಅನುಭವಿಸ್ತಾ ಇದೆ. ಎಲ್ಲಿ ನೋಡಿದರೆ ತಗ್ಗುಗುಂಡಿ, ಮಟಕ, ಲಂಚ, ಒಬ್ಬರ ಮೇಲೆ ಒಬ್ಬರು ವೈರತ್ವ ರಾಜಕಾರಣ, ಸಮಾಜದಲ್ಲಿ ಬಡವರಾಗಿ ಹೋಗ್ತಾ ಇದ್ದಾರೆ. ಶ್ರೀಮಂತರು ಶ್ರೀಮಂತಿಕೆ ಗದ್ದುಗೆಯಿಂದ ಮೀರಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಇಲ್ಲಿರುವಂತ ಚುನಾವಣೆಯ ಅವ್ಯವಸ್ಥೆ. ಹೇಳ್ತಾ ಇದ್ದೇನೆ, ಇವತ್ತು ಸಾಮಾನ್ಯ ಜನತೆಗೆ ನಿಮ್ಮ ಮನೋಸ್ಥಿತಿಯನ್ನ ಬದಲಾಯಿಸುವುದರಿಂದ ಇಡೀ ವ್ಯವಸ್ಥೆಯನ್ನ ಬದಲಾಯಿಸಲಿಕ್ಕೆ ಅವಕಾಶ ಇದೆ. ಇವತ್ತಿನ ರಾಜಕಾರಣಿಗಳ ಕಪಿಮುಷ್ಟಿಲಿರುವಂತಹ ಬಳ್ಳಾರಿಯನ್ನ ಆಮ್ ಆದ್ಮಿ ತೆಕ್ಕೆಗೆ, ಅಂದ್ರೆ ಜನಸಾಮಾನ್ಯರ ತೆಕ್ಕೆಗೆ ತರುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಪ್ರವೃತ್ತರಾಗಬೇಕಾಗಿದೆ. ಇವತ್ತು ಜನರಿಗೆ ನಾನು ಒಂದು ಭರವಸೆಯನ್ನು ಕೊಡ್ತೀನಿ. ಏನ್ ಭರವಸೆ ಅಂತಂದ್ರ, ಆಮ್ ಆದ್ಮಿ ಪಕ್ಷ ಜನರ ಮೂಲಭೂತ ಸೌಲಭ್ಯಗಳಾದಂತ ಶಿಕ್ಷಣ, ವೈದ್ಯಕೀಯ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಕುಡಿಯುವ ನೀರು, ವಸತಿ ವ್ಯವಸ್ಥೆ, ಇಂಥೆಲ್ಲ ಮೂಲಭೂತ ಸೌಲಭ್ಯಗಳನ್ನ ಯಾವುದೇ ₹1 ಲಂಚ ಇರಲಾರದೆ, ಆಮಿಷ ಇರಲಾರದೆ ಕೆಲಸ ಮಾಡಿ ತೋರಿಸಿದ್ದೀವಿ. ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಮರ್ಥವಾದಂತಹ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಅವರಿದ್ದಾರೆ, ನಮ್ಮ ರುದ್ರಪ್ಪ ಅವರಿದ್ದಾರೆ, ಮಹಿಳಾ ಸಂಘದ ಅಧ್ಯಕ್ಷರಿದ್ದಾರೆ, ಅಮೀರ್ ಅವರಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಆಮ್ ಆದ್ಮಿಗೆ ಎಲ್ಲ ಸಾರ್ವಜನಿಕರ ಬೆಂಬಲಿಸಿ ವ್ಯವಸ್ಥೆಯನ್ನು ಬದಲಿಸಲಿಕ್ಕೆ ಒಂದ್ಸರಿಗೆ ನಮ್ಗೆ ಅವಕಾಶ ಕೊಟ್ಟು ನೋಡಿ ಜನ ದಯವಿಟ್ಟು ಒಂದ್ ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಸೂಚಿಸಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿದಾಯ ಹೇಳ್ತೇನೆ. ಜೈ ಹಿಂದ್. ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೀನಿ. ಯಾಕಂದ್ರೆ ಜನ ನಾವು 5,000 ಕೊಟ್ಟರು ಓಟಿಗೆ 5,000 ಕೊಟ್ಟರು ತಂತು, 10,000 ಕೊಟ್ಟರು ತಂತೀವಿ. ಕುಡಿಯೋದು ಎಷ್ಟಂತ ಎಷ್ಟು ಕ್ವಾರ್ಟರ್ ಕೊಡ್ತೇನೆ ದಿನ? ನೀನು ಅಮ್ಮ ಆಗಿ ಏನ್ ಹೇಳ್ತೀವಿ? ಇದು ಕುಡಿಯೋದು ಮಾರೋದು ಕರೆಕ್ಟಾ? ನೀ ಅಮ್ಮ ಆಗಿ ಏನ್ ಹೇಳ್ತೀವಿ ಮಗಗ? ಕೆಲಸ ಮಾಡ್ತೀವಿ. ಬಡವರು ಜೀವನ ಬದಲಾಗಬೇಕಂದ್ರೆ ಚಟಗಳು ಹೋಗ್ಬೇಕು. ಮಾರಿಲ್ಲ ಮಾಡೋದು, ಸಿಗರೇಟ್ ಆಗ್ಲಿ, ಗುಟ್ಕಾ ಆಗ್ಲಿ, ಬೆಂಕಿ ಆಗ್ಲಿ, ನೀವು ಹೆಣ್ಮಕ್ಳು ಹೇಳ್ತೀರಿ. ಹೆಣ್ಮಕ್ಳು ಯಾಕೆ ಎತ್ಕೊಂಡು ಧ್ವನಿ? ಯಾರು ಕೇಳ್ಬೇಕಲ್ಲ? ಯಾರು ಕೇಳ್ಬೇಕಲ್ಲ?